ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಘಟನೆ ಆಗಿದೆ, ದುರಂತ ಆಗಿದೆ. ಬಹಳ ನೋವಾಗ್ತದೆ, ಆಗಬಾರ್ದಾಗಿತ್ತು. ಯಾರು ನಿರೀಕ್ಷಣೆ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಆಗ್ತದೆ. ತನಿಖಾ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ. ಮತ್ತೆ ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತದ್ದು ನಮ್ಮ ಸರ್ಕಾರ ಮಾಡ್ತದೆ. ನೋಡಿ, ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ. ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಕುಂಭಲ್ಲಿ ಏನಾಯ್ತು, ಎಷ್ಟು ಸಾವುಗಳಾಯ್ತು, ಕರೋನಾಲ್ಲಿ ಎಷ್ಟು ಸಾವುಗಳಾಯ್ತು, ಇವರೆಲ್ಲ ಮಲ್ಕೊಂಡಿದ್ರಲ್ಲ. ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 40 ಜನ ಮೃತಪಟ್ಟರು. ಅವಾಗ ಏನಾಗಿತ್ತು? ನೈತಿಕ ಸಲಹೆ ಕೊಡ್ಲಿ ಸರ್ಕಾರಕ್ಕೆ. ಸಲಹೆ ಕೊಡೋದು ಬಿಟ್ಟು ಇವತ್ತು ಇವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವ್ರು ಎಡವಿದಂಥದ್ದು ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದೇವೆ. ಹೀಗಾಗಿ ಇದೊಂದು ದುರ್ಘಟನೆ, ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರನ್ನು ಕಳೆದುಕೊಂಡಿದ್ದಾರೆ, ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ. ಅವರ ಕಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಸಿಎಂ ಡಿಸಿಎಂ ಗೃಹ ಸಚಿವರು ಹೇಳಿದೆ ನಾನು, ಭಾರತೀಯ ಜನತಾ ಪಕ್ಷ ಎಲ್ಲಾ ರೀತಿಯ ವೈಫಲ್ಯಗಳನ್ನು ತೆಗೆದುಕೊಂಡು ಇವತ್ತು ಮುಂದೆ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಅನ್ನೋಂತ ಸಲಹೆ ಕೊಡೋದನ್ನ ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.